ನಮಸ್ಕಾರ ರೀ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾವು ನಮ್ಮ ಕೆಲಸದಿಂದ ಸ್ವಲ್ಪ ಬಿಡು ಮಾಡಿಕೊಂಡು ಇವತ್ತು ನಾವು ರಾಣೆಬೆನ್ನೂರಿಗೆ ರಾಜ್ಯನ ನೋಡೋಕೆ ಬಂದಿದ್ದೀವಿ. ಅದು ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನವದುರ್ಗಿಯರ ವೈಭವ ಅದನ್ನು ನಿಮಗೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಇದು ಮೇನ್ ದ್ವಾರ ಬಾಗಲ ಎಂಟ್ರೆನ್ಸ್ ಮೂಮೆಂಟು. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರು ಇವರು ಆಯೋಜನೆ ಮಾಡಿದಂಥ ಈ ಒಂದು ನವದುರ್ಗಿಯರ ವೈಭವ ಮತ್ತು ಗಣೇಶನ ಒಂದು ಸ್ತಬ್ಧ ಚಿತ್ರಗಳು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೂಮೆಂಟ್ ಮಾಡಿದ್ದಾರೆ. ಹಲವಾರು ಬಗೆಯ ದೇಶ ಪ್ರೇಮಿಗಳು, ನಮ್ಮ ಮಹಾತ್ಮ ಗಾಂಧಿಯವರು, ನಮ್ಮ ಬಸವಣ್ಣವರು, ನಮ್ಮ ಇನ್ಫೋಸಿಸ್ ಸುಧಾ ಮೂರ್ತಿಯವರು ಹಲವಾರು ಬಗೆಯ ಸ್ತಬ್ಧ ಚಿತ್ರಗಳನ್ನು ಸುಂದರವಾಗಿ ಮಾಡಿದ್ದಾರೆ. ಅದನ್ನು ನೋಡಬಹುದು, ತುಂಬ ಚೆನ್ನಾಗಿದೆ. ಹಲವಾರು ಬಗೆಯ ನೂರಾರು ಸ್ತಬ್ಧ ಚಿತ್ರಗಳು ಇಲ್ಲಿ ರಾಜಾರಿಸುತ್ತಿದ್ದಾವೆ. ಇಲ್ಲಿವರೆಗೂ ನಾವು ಸ್ತಬ್ಧ ಚಿತ್ರಗಳು ನೋಡ್ಕೊಂಡ್ಬಂದ್ವಿ. ಈಗ ಮೇನ್ ಎಂಟ್ರೆನ್ಸ್ ಪಾಯಿಂಟ್ ಅಂದರೆ ನವದುರ್ಗಿಯವರ ವೈಭವ ಇಲ್ಲೇ ಇರೋದು. ನವದುರ್ಗಿಯರ ವೈಭವ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಲೈಟ್ ಡೆಕೋರೇಷನ್ದು ಕೂಡಿದೆ. ಅದೊಂದು ಲೈಟ್ ಡೆಕೋರೇಷನ್ ನೋಡೋದಕ್ಕೆ ಎರಡು ಕಣ್ಣು ಸಾಲದುಗಳು, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದೇ ಮೇನ್ ದ್ವಾರ ಬಾಗಲ. ದ್ವಾರ ಭಾಗದಲ್ಲಿ ತುಂಬ ಜನ ತುಂಬಿಕೊಂಡಿದ್ದಾರೆ. ತುಂಬ ಜನ ಆನಂದ ಪಡ್ತಿದ್ದಾರೆ ನೋಡಿಕೊಂಡು. ನಾವು ನೋಡಿಕೊಂಡು ಹೇಗಿದೆ ನೋಡಿಕೊಂಡು ತೋರಿಸ್ತಾ ಇದ್ದೀವಿ. ನೋಡಿ ಎಂಜಾಯ್ ಮಾಡಿ. ಇಲ್ಲಿವರೆಗೆ ನಾವು ನವದುರ್ಗಿಯರ ವೈಭವ ದರ್ಶನ ಪಡೆದಿದ್ದಾಯಿತು. ಇವಾಗ ನಮ್ಗೆ ಮೇನ್ ಬೇಕಾಗಿದ್ದು ಗಣೇಶ ಹೇಳಿದಾನಪ್ಪ ಅಂತಂದರೆ, ತನ್ನ ತಾಯಿಯ ತೊಡೆಯ ಮೇಲೆ ಸುಂದರವಾಗಿ ಕುಳಿತಿರುವಂಥ ದೃಶ್ಯ ನೋಡಲು ಎರಡು ಕಣ್ಣುಗಳು ಸಾಲದು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಣೆಬೆನ್ನೂರು ರಾಜ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಬೇಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಕೊನೆಯದಾಗಿ ನಾವು ಹೊರಡೆ ಹೋಗುವಾಗ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರವರು ಒಂದು ಸುಂದರವಾದ ಒಂದು ಬುಕ್ಲೆಟನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅವರಿಗೆ ಅನಂತ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಎಂಜಾಯ್ ಮಾಡಿ, ಎಲ್ಲರೂ ಬಂದು ವೀಕ್ಷಣೆ ಮಾಡಿ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.